ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾವು ಮುಂದೆ ಬರುವಂಥ ಶ್ರಾವಣ ಮಾಸದ ನಂತರ ಭಾದ್ರಪದ ಮಾಸ. ಈ ಭಾದ್ರಪದ ಮಾಸದಲ್ಲಿ ಬರುವಂಥ ಗಣೇಶ ಚತುರ್ಥಿಯ ಒಂದು ವಿವರಣೆಯನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಈ ಗಣೇಶ ಚತುರ್ಥಿ ಯಾವಾಗ ಬಂದಿದೆ ಮತ್ತು ಯಾವಾಗ ಪ್ರಾರಂಭ, ಯಾವ ದಿನ ಪೂಜೆ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ. ಗಣೇಶ ಚತುರ್ಥಿಗೆ ಏನಪ್ಪ ಅಂತಂದ್ರೆ ಭಾಳ ವಿಶೇಷವಾದ ಮಹತ್ವ ಐತಿ. ನಮ್ಮ ಹಿಂದೂ ಪುರಾಣದ ಪ್ರಕಾರ ಗಣೇಶ ಒಂದು ಹುಟ್ಟಿದ ದಿನ ಈ ಗಣೇಶ ಚತುರ್ಥಿ. ಜನರೆಲ್ಲ ತಮ್ಮ ಮನೆಯೊಳಗೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ದೇವಸ್ಥಾನದಲ್ಲಿ, ಬೀದಿಯಲ್ಲಿ ಈ ಥರ ಎಲ್ಲ ಸ್ಥಾಪನೆ ಮಾಡ್ತಾರೆ. ಮತ್ತು 10 ದಿವಸ ಎಲ್ಲ ಪೂಜೆ ಮಾಡ್ತಾರೆ. ಆನಂತರ ಅನಂತ ಚತುರ್ದಶಿ ಅನ್ನೋ 10ನೇ ದಿನದಂದು ಈ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ. 10 ದಿನ ಇಡೋರಿಗೆ ಈ ಥರ. ಇನ್ನು ಕೆಲವರು ಅವತ್ತೇ ಇಟ್ಟು ರಾತ್ರಿಯೇ ಗಣೇಶನ ವಿಸರ್ಜನೆಯನ್ನು ಮಾಡ್ತಾರೆ. ನಮ್ಮ ಮನೆಯಲ್ಲೆಲ್ಲ ಹೆಂಗಂದರೆ, ಅವತ್ತಿನ ದಿವಸ ನಾವು ಗಣೇಶನ ವಿಸರ್ಜನೆಯನ್ನು ಬೆಳಗ್ಗೆ ಇಡ್ತೀವಿ ಮತ್ತು ರಾತ್ರಿ ಗಣೇಶನ ವಿಸರ್ಜನೆಯನ್ನು ಮಾಡ್ತೀವಿ. ಗಣಪತಿ ಕೂರಿಸೋ ಹಿಂದಿನ ದಿನ ಗೌರಿ ಬರ್ತಾಳೆ ನೋಡ್ರಿ ಭೂಮಿಗೆ. ಈ ಒಂದು ಗಣೇಶ ಚತುರ್ಥಿ ಯಾವಾಗ ಅಂತ ನಾನು ಹೇಳ್ತೀನಿ ಈ ವಿಡಿಯೋದೊಳಗೆ. ಈ ವಿಘ್ನ ನಿವಾರಕ ಗಣಪತಿಗೆ ಪ್ರಥಮ ಪೂಜಿತ ಅಂತಲೇ ಕರೆಯಲಾಗ್ತತಿ. ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ನಾವೇನಂತಂದ್ರೆ ಗಣೇಶನ ಪೂಜೆ ಮಾಡೋದ್ರಿಂದ ನಮ್ಮ ಕೆಲಸಗಳಿಗೆ ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ ಅನ್ನೋ ಒಂದು ನಂಬಿಕೆ ನಾವು ಹಿಂದಿಂದನೂ ಮಾಡ್ಕೊಂಬಂದಿರೋದು. ಅದೇ ಥರ ಗಣಪತಿ ಪೂಜೆ ಪ್ರಥಮ ಯಾವತ್ತೂ ಗಣಪತಿಗೆ ಪೂಜೆಯನ್ನು ಮಾಡ್ತೀವಿ. ಈ ಒಂದು ಗಣೇಶ ಚತುರ್ಥಿ ನೋಡ್ರಿ, ಹಿಂದೂ ಪಂಚಾಂಗದ ಪ್ರಕಾರ ಚತುರ್ಥಿ ತಿಥಿ ಬರುವಂಥದ್ದು ಸೆಪ್ಟೆಂಬರ್ 6 ಶುಕ್ರವಾರ ಮಧ್ಯಾಹ್ನ 12:08ಕ್ಕೆ ಪ್ರಾರಂಭವಾಗುತ್ತೆ. ಶನಿವಾರ ಸಂಜೆ 7 ಗಂಟೆಗೆ ಮುಕ್ತಾಯ ಆಗುತ್ತೆ. 2024 ಸೆಪ್ಟೆಂಬರ್ ನೋಡ್ರಿ. ಇದು ಮಧ್ಯಾಹ್ನ 2:05ವರೆಗೆ ಮುಂದುವರಿತೈತಿ. 7ನೇ ದಿನ ಉದಯ ತಿಥಿ ಆಗಿರೋದ್ರಿಂದ ವಿನಾಯಕ ಚೌತಿ ಇರ್ತೈತಿ. ಸೆಪ್ಟೆಂಬರ್ 7 ಆಚರಣೆ. ಸೆಪ್ಟೆಂಬರ್ 6 ಸಂಜೆ 6 ಗಂಟೆಯಿಂದ ಮತ್ತು ಸೆಪ್ಟೆಂಬರ್ 7 ಮಧ್ಯಾಹ್ನದವರೆಗೂ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡ್ಬೋದು, ಗಣಪತಿ ಮೂರ್ತಿಯನ್ನು. ಈ ಒಂದು ದಿನ ಇರುತ್ತೆ ನೋಡ್ರಿ. ಸೆಪ್ಟೆಂಬರ್ 6 ಶುಕ್ರವಾರ ಮಧ್ಯಾಹ್ನ ಪ್ರಾರಂಭ ಆಗುತ್ತೆ. ಶನಿವಾರ 2007 ಶನಿವಾರ 7ನೇ ತಾರೀಕು 2024 ಮಧ್ಯಾಹ್ನ 2:05ವರೆಗೆ ಇರ್ತೈತಿ. ಈ ಭಾದ್ರಪದ ಮಾಸದ ಚತುರ್ಥಿ ತಿಥಿಯಿಂದ ಇದು ಪ್ರಾರಂಭ ಆಗುತ್ತೆ ನೋಡ್ರಿ. ಅನಂತ ಚತುರ್ದಶಿ ತಿಥಿವರೆಗೆ ಮುಂದುವರಿಯುವಂಥದ್ದು. ಅಂದರೆ 9 ದಿವಸ 8 ದಿವಸ 7 ದಿವಸ ಕುಂದಿರ್ಸ್ತಾರೆ ನೋಡ್ರಿ ಅಂಥವ್ರಿಗೆ. ಆಮೇಲೆ ಈ ಒಂದು ಗಣೇಶ ಚತುರ್ಥಿಯ ಮಂಗಳಕರ ಸಮಯ ಯಾವುದಪ್ಪ ಅಂತ ನಾನು ಇದೇ ವಿಡಿಯೋದೊಳಗೆ ಹೇಳ್ಬಿಡ್ತೀನಿ ನೋಡ್ರಿ. ಚತುರ್ಥಿ ಪ್ರಾರಂಭ ಆಗೋದು ಸೆಪ್ಟೆಂಬರ್ 6 2024 ಮಧ್ಯಾಹ್ನ 3 ಗಂಟೆ 1 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಚತುರ್ಥಿ ಮುಕ್ತಾಯ ಆಗುವಂಥದ್ದು ಸೆಪ್ಟೆಂಬರ್ 7 2024 ಸಂಜೆ 5:37ಕ್ಕೆ ಮುಕ್ತಾಯ ಆಗುತ್ತೆ. ಚಂದ್ರನ ವೀಕ್ಷಣೆ ಏನಪ್ಪ ಅಂತಂದ್ರೆ ನಿಷೇಧ. ಬೆಳಗ್ಗೆ 9:30ರಿಂದ ರಾತ್ರಿ 8:45ವರೆಗೂ ಚಂದ್ರನ ದರ್ಶನ ಮಾಡೋಂಗಿಲ್ಲ. ಮಧ್ಯಾಹ್ನದ ಮುಹೂರ್ತ ಇನ್ನೊಂದು ಯಾವುದಪ್ಪ ಅಂತಂದ್ರೆ 11 ಗಂಟೆ 3 ನಿಮಿಷದಿಂದ 1 ಗಂಟೆ 34 ನಿಮಿಷದವರೆಗೂ ಶುಭ ಮುಹೂರ್ತ. ವಿಸರ್ಜನೆ ಸೆಪ್ಟೆಂಬರ್ 7 2024 ವಿಸರ್ಜನೆ ಟೈಮು. 9 ದಿವಸ ಇದನ್ನು ಮಾಡೋರು ಅನಂತ ಚತುರ್ದಶಿ ದಿನ 10ನೇ ದಿನದಂದು ಪೂಜೆಯನ್ನು ವಿಸರ್ಜನೆ ಮಾಡುವಂಥದ್ದು. ಇದು 10 ದಿನ ಇಡೋರಿಗೆ, 10 ದಿನ ಯಾರು ಗಣಪತಿಯನ್ನು ಕೂರಿಸ್ತಾರೆ ಅವ್ರಿಗೆ ಈ ಒಂದು ಇದು. ಮಿಕ್ಕವ್ರಿಗೆಲ್ಲ ಹೇಳಿದ್ನಲ್ಲ, ಸೆಪ್ಟೆಂಬರ್ 6 ಅವತ್ತು ಮಧ್ಯಾಹ್ನ 3 ಗಂಟೆ 1 ನಿಮಿಷದಿಂದ ಚತುರ್ಥಿ ಪ್ರಾರಂಭ ಆಗೋವಂಥದ್ದು. ಹಾಗಾಗಿ ಆ ಟೈಮಲ್ಲಿ ನೀವು ಮಾಡ್ಕೋಬೋದು. ಚತುರ್ಥಿ ಮುಕ್ತಾಯ ಸೆಪ್ಟೆಂಬರ್ 7. ಇವು ಮಂಗಳಕರ ಸಮಯ ನೋಡ್ರಿ ನಾನು ಹೇಳಿರುವಂಥದ್ದು. ನೋಡ್ರಿ ಫ್ರೆಂಡ್ಸ್, ಇದು ಗಣೇಶನ ಒಂದು ಚತುರ್ಥಿಯ ವಿವರಣೆ. ಆಮೇಲೆ ಈ ಒಂದು ಸಣ್ಣ ಮಾಹಿತಿ ಮತ್ತು ಇದು ಶುಭ ಮುಹೂರ್ತ ಎಲ್ಲ ಈ ಒಂದು ವಿಡಿಯೋದೊಳಗೆ ಹೇಳಿದ್ದೀನಿ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.